ನಾನೇ ಸಂಸಾರದಲ್ಲಿ ಬಿದ್ದು ಹೋದ ಪ್ರಪಂಚ ಆಗಿದೆ ಪಾದಾರ ನೀನು ಯಾರಮ್ಮಳು ತೇಳೆ ಮಾಡಲ ನೀನು ಯಾರಮ್ಮಳು ತೇಳೆ ಮಾಡಲ ಕರ್ಮ ನಿಂದು ಎಲ್ಲ ಹಕ್ಕದ ತಮ್ಮ ಆಗದ ನೀನು ಯಾರಮ್ಮದು ತಿಳಿ ಮಾಡಲ ನೀನು ಯಾರಮ್ಮದು ತಿಳಿ ಮಾಡಲ ಕರ್ಮದಿಂದ ಎಲ್ಲ ಹತ್ತವ ತಮ್ಮ ಆಗದ ಎಲ್ಲಕ್ಕೂ ಹೆಚ್ಚಿಂದ ಸತ್ಯ ಸಂಜನೆಗೆ ತಮಲ ಸಂಗ ಮಾಡಿ ಪಡಿಬೇಕು ಫಲ ಸತ್ವಗುಣ ತಿಳಿದವನಿಗಾದು ಆಗಲ ಒಳ್ಳೆ ಗುಣ ಅರಿತವನಿಗಾದು ಆಗಲ
ಗುಣ ಅರಿತವನಿಗಾದು ಆಗಲ್ಲ ಒಳ್ಳೆ ಗುಣ ಕೆಡದವನಿಗಾದು ಆಗಲ್ಲ ಗೌಡಗ ಐಶ್ವರ್ಯ ಕಡಿಮೆಲ್ಲ ನಾಗರಿಗ ಸಿರ್ತಾನ ಕಡಿಮೆಲ್ಲ ನಾಗರನ ಮನೆಯಾಗ ಹೊಟ್ಟೆ ಬಂದಾರದೆ ರೂಪಕವತಿ ಇಲ್ಲ ಮುಚ್ಚದ ಮೇಲೆ ಕಾಣುತ್ತಿದ್ದ ಕಾಲ ಅಮಸ್ಯದ ಕುಂತಿದ ಒಂದು ಕಟ್ಟೆಯ ಸೇವಕರು ಬಂದಿದ್ದು ಕೇಳಲಿಲ್ಲ ಸೇವಕರು ಬಂದಿದ್ದು ನೋಡಲಿಲ್ಲ ಹಾ ಹಾ ಹೇಳ್ರಿ ಮುಂದೆ ಎಲ್ಲ ಹೋದಂಗೆ ಆತ್ರ ನಾನು ತೂಗು ಮಚ್ಚದ ಮೇಲೆ ಕಾಲಿದ್ದ ಕಾಲ ಅಮಸ್ಯದ ಕುಂತಿದ ಒಂದು ಕಟ್ಟೆಯ ಮ್ಯಾಲ ಸೇವಕರು ಬಂದಿದ್ದು ನೋಡಲಿಲ್ಲ ಸೇವಕರು ಬಂದಿದ್ದು ನೋಡಲಿಲ್ಲ ಕನ್ನೆ ಕೊಡಬೇಕು ಗೌಡ ಕೊಂದಿನ ಕೇಳಿ ಗೌಡ ಬಡವಂಗನಿಗೆಲ್ಲ ಮುದಕನ ಬಾಯಾಗ ಹಲ್ಲೆಲ್ಲ ಅಮಸನ ಬಾಯಾಗ ಹಲ್ಲೆಲ್ಲ ಹೊರಗ ಹಾಕಿ ಗೌಡ ಪಚ್ಚನ ಕನ್ನೆ ಕೊಡಬೇಕು ಗೌಡ ಬಂದೇನೆ ಗೌಡ ಬಡದಂಗ ಜೀಗಲ ಇಲ್ಲೊಂದು ಮಾತು ಹೇಳುದದ ನರೋಟೆ ನಾಗರಾಯ ಗೌಡ ಗೌಡಿಕೆ ಮಾಡ್ತಿದ್ದ ಎಲ್ಲಿ ಮಾಡ್ತಿದಾರಿಪ್ಪ ಶಿವಪುರ ಹಟ್ಟಿ ಒಳಗ ನಡಟ್ಟಿ ನಾಗರಾಯ ಗೌಡ ಗೌಡಿಕೆ ಮಾಡ್ತಿದ್ದ ಹೌದು ಗೌಡಿಕೆ ಮಾಡುವಂತ ಸಮಯದೊಳಗೆ ಏನಾಗಿತ್ತು ಸರ ಏನಾಯ್ತು ಗೌಡಿಕೆ ಮಾಡುವಂತ ಸಮಯದೊಳಗ ಏನಾಯ್ತ್ರಿಪ್ಪ
ಎಂತ ಗೌಡಿಕೆ ಮಾಡ್ತಿದ್ದ ಹೆಂಗ ಮಾಡ್ತಿದ್ದ ಗೌಡ್ಕಿ? 7 ಹಳ್ಳಿ ಗೌಡಿಕೆ ಮಾಡ್ತಿದ್ದ. ಹೌದ್ ಹೌದು, ಸುತ್ತ 7 ಹಳ್ಳಿ ಒಳಗ ಅವನೇ ಗೌಡ, ಅವನೇ ರಾಜ್ಯ. ಎಂತ ಗೌಡಿಕೆ ಇತ್ತು? ಎಂತದಿತ್ರಪ್ಪ? ಹಳ್ಳಿಯ ಹಗ್ಗ, ಬೆಳ್ಳಿಯ ಸಿಡಿ ಹಗ್ಗ, ಹೌದು ಕೈಗೊಂದಾಳ ಕಾಲಿಗೊಂದಾಳ ಚಾಮರ ಬೀಸಕ್ಕ 1000 ಆಳ ಇತ್ತು. ಹೌದ್ ಹೌದು. ನರುಟೆ ನಾಗರೇಗೌಡಗ ಮುತ್ತು ರತ್ನ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಹೌದು ಆನೆ ಪಾಗ ಒಂಟಿ ಪಾಗ ಕುದುರೆ ಪಾಗ ಎಮ್ಮಿ ಹಿಂಡ ಸಾಲದವಣಿ ಹೌದ್ ಹೌದು. ರಾಜವಾಡದಾಗ ತುಂಬಿ ತುಳುಕುತ್ತಿತ್ತು. ಗೌಡನ ರಾಜಕೀಯ ಒಳಗ ನಾಗರಾಯಗೌಡಗ ಹೌದ್ ಹೌದ್ ಹೌದ್. ಅಂತ ಸಮಯದೊಳಗ ಏನೈತ್ರಿಪ್ಪ? ತೂಗು ಮಂಚದ ಮೇಲೆ ನಾಗರಾಯಗೌಡ ಕಣ್ಣು ಮುಚ್ಚೆ ಕಣ್ಣು ತೆರಿತಿದ್ದ. ಹೌದ್ ಹೌದು. ಅವಾಗ ಗುರು ಕೊಟ್ಟ ಕಾಲಕ್ಕ ಹೌದು, ಅರು ಹಿಡಿದು ನಡಿಲಿಲ್ಲ ಗೌಡ, ಮರವಿಗೆ ಬಿದ್ದ. ಹೌದು. ಗೌಡನ ಮನಿ ಒಳಗ ಆಹಾ, ರೂಪವಂತಿ ಸೂರ್ಯನ ಕಿರಣ ಬಂಗಾರದ ವರ್ಣ ಹೌದು. ಗೌಡನ ಮಗಳು ಪದ್ಮಾವತಿ ಜನಿಸಿ ಬಂದಳು. ಗೌಡಗ ಆಹಾ, ನಾಗಬಾಯಿ ಮತ್ತು ನಾಗರಾಯ ಗೌಡಗ ಹೌದು. ಪದ್ಮಾವತಿ ಅನ್ನುವಂತ ಆಹಾ, ರೂಪವಂತಿ ಹೌದು 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 ಕನ್ಯೆ ಹೌದು ಹೆಣ್ಣ ಮಗಳು ಜನಿಸಿ ಬಂದಿದ್ದಳು. ಹೌದು. ಮುಂದ ಏನೈತ್ರಿಪ್ಪ? ಜನಿಸಿ ಬಂದ ಬಳಕ ಪ್ರಾಯಕ್ಕೆ ಬಂದ ಕೂಡಲೇನೆ ಏನಾಯ್ತು, ಹಾ, ನನ್ನಪ್ಪ ನಾಡಗೌಡ ಅಮೋಘಿಸಿದ್ದ. ಹೌದು. ಎಲ್ಲಿದ್ದ? ಎಲ್ಲಿದ್ದಾರೆ? ಮಾಯದ ಗುಡ್ಡದಾಗಿದ್ದ. ಹೌದು. ಮಾಯದ ಗುಡ್ಡದ ಮೇಲೆ ನಾಡಗೌಡ ಅಮೋಘಿಸಿದ್ದ. ಆಹಾ, ಹಿಂದೆ ಕೈಲಾಸದಾಗ ಮಾತು ಕೊಟ್ಟಿದ್ದ, ಏನಂತ? ಬಳಕವತಿಗೆ ಮಾತು ಕೊಟ್ಟಿದ್ದ. ಕೈಲಾಸ ಒಳಗಿದ್ದಾಗ ಮುಂದೆ ಕಲಿಯುಗ ನೀನು ಮರ್ತೆ ಲೋಕದಾಗ ಮರ್ತ ಲೋಕದಾಗ ಶಿವಪುರ ಹಟ್ಟಿ ಒಳಗ ಹೌದೌದು, ನನ್ನಪ್ಪಿ ನಾಗರಾಯಗೌಡನ ಮಗಳಾಗಿ ಹುಟ್ಟಿ ಬಾ. ಪದ್ಮಾವತಿಯಾಗಿ ಹುಟ್ಟಿ ಬಂದು ಮುಂದೆ ನಿನಗೆ ನಾನು ಕನ್ಯಾದಾನ ನಿಮ್ಮ ತಂದೆಗೆ ಕೇಳಕ ಬರ್ತೀನಿ. ಹೌದು. ನಿಮ್ಮ ತಂದಿ ಜೋಡಿ ನನ್ನ ಮಾತದವ ಹಾ, ಕನ್ಯಾದಾನಕ್ಕೂ ಮಾಡಿ ಪುಣ್ಯ ಕಟ್ಕೊಂಡ್ರ ಹೌದು. ನನ್ನ ನಿನ್ನ ಗುರುತು ಮುಂದೆ ಉಳಿತದ ಅಂತ ಹೇಳಿ ಕೈಲಾಸದೊಳಗ ಯೋಗಿನದ ಮೋಕ್ಷದ ಮುತ್ಯ ಮಾತು ಕೊಟ್ಟಿದ್ದ. ಹೌದು ಹೌದು ಹೌದು. ಅವಾಗ ಕೈಲಾಸದೊಳಗೆ ಕೊಟ್ಟಂತ ಮಾತಿನ ಪ್ರಕಾರ ಆಹಾ, ನಾಡಗೌಡ ಮೋಕ್ಷಿದ್ದ ನಾಡ ತಿರುಗುತ್ತ ಸಂಚಾರ ತಿರುಗುತ್ತ ಎಲ್ಲಿಗೆ ಬಂದ? ಎಲ್ಲಿಗೆ ಬಂದಾರಿ? ಕನ್ಯಾದಾನ ಕೇಳಕ್ಕ ಶಿವಂಪುರ ಹಟ್ಟಿಗೆ ಬಂದ. ಹೌದು 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 ಈ ಹೌದು. ಸದ್ಯಕ್ಕ ಮಕಣಾಪುರ ಅಂತ ಕರೀತಾರ ಅದಕ್ಕ. ಅದಕ್ಕೆ ಶಿವಪುರ ಹಟ್ಟಿ ಅಳಿಕ್ಯದ. ಮಕಣಾಪುರ ಹೌದು ಹೌದು ಹೌದು. ಅದಕ್ ಮಾಯಿ ಮಕಣಾಪುರ. ಹೌದು ಹೌದು. ಗುರು ಬಂದ ಮಾಯಿಯಾದಂತ ಸ್ಥಾನ ಅಲ್ಲಿ ಮಾಯಿ ಮಕ್ಕನಪುರ ಅಂತೇಳಿ ಹೆಸರು ಬಿತ್ತು. ಹೆಸರು ಬಿತ್ತು. ಹಾ, ಅಂತ ಸ್ಥಾನದೊಳಗ ಅಮೋಘ ಸಿದ್ಧ ಮುತ್ಯ ಬಂದ. ಅವಾಗ ಏನೈತ್ರಿಪ್ಪ? ಮುಂದ ಗೌಡ ಹೌದಾ, ದ್ವಾರ ಬಾಗಿಲಿಗೆ ದ್ವಾರ ಪಾಲಕರನ್ನ ಯಾರಿಗಿಟ್ಟಿದ್ದ? ಆಹಾ, ಕಾವಲಕ್ಕಿಟ್ಟಿದ್ದ. ಕಾವಲಕ್ಕಿಟ್ಟಿದ್ದ. ಅವಾಗ ಮುಪ್ಪಾನ ಮುದುಕ ರೂಪ ಬೇರೂಪ ತೊಟ್ಟ. ಹೌದಾ, ತಲಿ ಜಿಡ್ಡು ಕಟ್ಟಿತ್ತು, ಗಡ್ಡದೊಳಗೆ ಗೀಜಾಗ ಮನಿ ಮಾಡಿದ್ದು, ಆಹಾ, ಉಗುರು ಸಿಂಬಿ ಗಟ್ಟಿದ್ದು, ಕಣ್ಣನ್ನ ಉಸಿರುಗಟ್ಟಿದ್ದು, ಬಾಯಿ ಹೌದು. ಬಾಯಿ ಪಟ್ಟ ಗಟ್ಟಿದ್ದು, ರೂಪ ಬದಲು ಮಾಡಿಕೊಂಡು ಬಂದ ಅಮ್ಮಗಿಸಿದ್ದ. ರೂಪ ಹೋಗಿ ಬೇರೂಪ ತೊಟ್ಟು ಹೌದಾ, ಮುಪ್ಪಾನ ಮುದುಕಾದ ಬಾಯಿ ಒಳಗ ಹಲ್ಲು ಒಂದು ಉಳಿಲಿಲ್ಲ. ಹೌದು ಹೌದು ಹೌದು. ಅವಾಗ ನಾಡಗೌಡ ಅಮೋಘಿಸಿದ್ದ ಹಾ, ನಾಡ ತಿರುಗುತ್ತ ಎಲ್ಲಿಗೆ ಬಂದ? ಎಲ್ಲಿಗೆ ಬಂದಾರಿಪ್ಪ? ನರುಟೆ ನಾಗರಾಯಗೌಡನ ಮನಿಗೆ ಬಂದ. ಅವಾಗ ಏನೈತ್ರಿ ಸರ? ಅವಾಗ ದ್ವಾರ ಬಾಗಿಲು ನಾಗರಾಯನ ಮನೆ ಮುಂದೆ ಅಮರಾಯ ಬಂದು ನಿಂತು ಹೌದಾ, ಕನ್ಯಾ ಕೇಳದ. ಅವಾಗ ಏನೈತ್ರಿಪ್ಪ? ಅವಾಗ ಕನ್ಯಾ ಕೊಡು ಅಂದಾಗ ಗೌಡಗ ಸಿಟ್ಟು ಬತ್ತು. ಒಡಲು ಹೊಡೆದಂಗಾಯ್ತು, ಸಿಡಲು ಹೊಡೆದಂಗಾಯ್ತು, ಬಾಣ ಹೊಡೆದಂಗಾಯ್ತು. ಹೌದು. ಮುಪ್ಪನ ಮುದುಕ ಒಪ್ಪಳ ವರ ಅಲ್ಲ ನನ್ನ ಮಗಳಿಗೆ ಹೆಂಗೆ ಕೊಡ್ಲಿ ಅಂತ ಕೇಳದ. ಅವಾಗ ಚಟ್ಟನೆ ಗೌಡ ಸಿಟ್ಟಿಗೆ ಬಂದ ಚಟ್ಟನೆ ಚೀರಿ ಅಮೋಕ್ಷಿತ ಮುತ್ಯಾಗ ಧಿಕ್ಕಾರ ಮಾಡದ. ಹೌದು 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 ಹೌದು. ಧಿಕ್ಕಾರ ಮಾಡದ. ನನ್ನ ಆತ್ಮೀಯ ಬಂಧುಗಳೇ, ಹಾ, ಇದಿ ಕಾಡುವಂತ ಸಮಯ ಬತ್ತ ಗೌಡಗ. ಹೌದು ಯಾಕಂದ್ರ ಹರ ಮುನಿದರೆ ಗುರು ಕೈವನು. ಹೌದು ಹೌದು. ಗುರು ಮುನಿದ್ರ ಮುಂದಿನ ಏನಾಗ್ತದ? ಏನಾಗ್ತದ್ರಿಪ್ಪ? ನಾಗರಾಯಗೌಡನ ಒಂದ ಅಷ್ಟ ಐಶ್ವರ್ಯ ಹೌದು ಹೌದು. ನಷ್ಟ ಆಗಿ ಹಾ, ಭಂಡಾರದ ಒಂದು ನಾಡಗೌಡ ಮೋಕ್ಷಿತ ಭಂಡಾರದ ಒಡೆಯಾಗ ಹೌದು. ಧಿಕ್ಕಾರ ಮಾಡಿ ಮಾಡಿದ ಸಲುವಾಗಿ ಮುಂದೆ ಏನೇನಾಗ್ತದ? ಉಣ್ಣುವಂತ ನೀರಿನೊಳಗ, ಉಣ್ಣುವಂತ ಅನ್ನದೊಳಗ, ಕುಡಿಯುವಂತ ನೀರಿನೊಳಗ ಹುಳ ಬಿದ್ದು ಹೋಗ್ಬಿಟ್ಟು. ಹೌದು ಹೌದು ಹೌದು. ಶ್ರಾಪ ಕೊಟ್ಟು ಬಿಟ್ಟ ಅಮ್ಮಗಿಸಿದ್ದ. ಭಂಡಾರ ಹೊಡೆದ ನಿತ್ತ ಹೊಳ್ಳಿ ನಿತ್ತ ಭಂಡಾರ ಹೊಡೆದ. ಹೌದು. ಚಾರಗಂಡಿನ ದೇವರು ತೆರೆದು ಕಣ್ಣು ತೆರೆದು ನೋಡಿದಾಗ ಹಾ, ತೂಗು ಮಂಚ ಉತ್ತಲ್ಲೇ ಕಡಿದು ಬಿತ್ತು ತಳಗ. ಕೊಟ್ಟಲ್ಲಿ ಇತ್ತು, ಇಟ್ಟಲ್ಲೇ ಆಯ್ತು. ಹೌದು, ದಿನಕ್ಕೊಂದು ಅಂಕಣಗ 160 ಅಂಕಣ ಮನಿ, ದಿನಕ್ಕೊಂದ್ ಅಂಕಣ ಮನಿ ಬಿತ್ತು. ಹೌದು ಹೌದು. ಎಲ್ಲ ಭೂಮಿ ಸೀಮೆ ಕರಕಿ ಕಣಿಲ್ ಹತ್ತಿ ನಿಂತು ಬಿಡ್ತು. ಹೌದು ಹೌದು ಹೌದು. ಅವಾಗ ಹೊಟ್ಟಿಗೆ ಗತಿ ಅನ್ನಿಲ್ಲ. ಹಾ, ಅವಾಗ 7 ಟೈಪಿ ಸೀರೆ ಮೈ ಮ್ಯಾಗ ಗೌಡ್ತಿ ಮೈ ಮ್ಯಾಗ ಬತ್ತು. ಹೌದು. ಒಂದು ನಾಗರಾಯಗೌಡನ ಮನಿ ಒಳಗ
ಕುಡ್ಡ ಅತ್ತ ಕುಡ್ಕಣ ಏಯ್ ಹೌದ್ 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 ಎನ್ನಚ್ ತೀರ ಹವಾ ಬಿಡಬೇಡ, ನೀ ಹವೆ ಬಿಡಬೇಡ. ಓಕೆ ಓಕೆ ಸರ್ ಓಕೆ ದೂರ ಹೋಯ್ತ್ರಿ ಅದು ನೋಡು ಮುದಕ್ಕೆ ಎಷ್ಟು ಶಾಣೆ ಅದ. ಸಾರಿ 60 ವರ್ಷ ಅದಕ್ಕ ಹಾ ಮುಂದ ಇದಿಮಾಯಿ ಲಕ್ಷ್ಮಿ ಬಂದು ಹೌದ್ ಹೌದ್ ಹೌದು ಇದಿಮಾಯಿ ಲಕ್ಷ್ಮಿ ಪ್ರವೇಶ ಆಯ್ತು ಮನಿ ಒಳಗ. ಹೌದ್ ಹೌದ್ ಹೌದು ಮುಂದ ನಾಗರಾಯಗೌಡನ ಸಂಕಟ ನಿವಾರಣೆ ಆಗಬೇಕಾದ್ರೆ ಎಷ್ಟೋ ದಿನ ಗತಿಸಿ ಹೋಯ್ತು. ಹೌದು ಮುಂದ ಹೇಳಿದ್ರ ಪದ್ಮಾವತಿ ದೇವತಾ ಸ್ವರೂಪಿ. ಹಾ ಅವಾಗ ಏನ್ ಹೇಳ್ತಾಳ ತಂದೆಗೆ, ಏನ್ ಹೇಳ್ತಾಳ್ರಿ ಯಪ್ಪ ಗುಡ್ಡದ ಒಡೆಯಾಗ ನೀನು ಧಿಕ್ಕಾರ ಮಾಡಿ ಕಳಿವಿದಿ, ಹೌದ್ ಹೌದ್ ಹೌದು. ಹುಳ ನೀರಿಗೆ ತನ್ನಿಗಾಗಿ ಎರವಾಯ್ತು ನಿನ್ನ ಹಣಿಬರ, ಹಾ ಬಿ ಪಾತಿನ ಬಳಿ ಹೋಗಿ ದೇವ್ರ ಕೇಳತ್ ಹೇಳಿದ್ರು. ಹೌದ್ 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 ಹೌದು ಅವಾಗ ನಾಗರಾಯ ಗೌಡ ಮಂಗಳಾರ ಮನಿ ಸಾರಿಸಿ ರಂಗ ಕುಂಭ ಹೊಯ್ದು ಹಾ ಹಾ ಅವಾಗ ಎಡಬಲಕ ನಂದ ದೇವಿಗೆ ಹಚ್ಚಿ ಹೌದು ಬಿ ಪಾತಿಮನ ಕರೆಸಿ ದೇವ್ರ ಕೇಳಿದಾಗ ಅವಾಗ ಏನ್ ಹೇಳಿದ್ರು ಬಿಬಿ ಪಾತಿಮ್ಮ ಜಡಿ ಕೂಸಿನ ಹೌದು ಆವತ್ತಿ ಕೊಟ್ರೆ ಮಾತ್ರ ನಿನ್ನ ಸಂಕಟ ಎಲ್ಲ ದೂರ ಆಗ್ತದ ಇಲ್ಲಂದ್ರ ವಾದ ಸಿರ್ತಾನ ನಿಂದು ಹಳ್ಳಿ ಬರ್ತದ ಅಂತ ಹೇಳಿ. ಹೌದ್ 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 ಹೌದು ಅವಾಗ ಹಾ. ನಾಗರಾಯ ಗೌಡ ಹೌದ್ ಮಗಳ ಮಾತಿಗೆ ಮನ್ನಣೆ ಕೊಟ್ಟು ಹಾ ಯಾವ ತರ ಮುತ್ಯಾಗ ಮದ ಇಳದ ಮೇಲೆ ಗೌಡ ಮಗಳಿಗೆ ಕೊಟ್ಟು ಮುತ್ಯನ ಪಾದಿಗೆ ಯಾವ ತರ ಬೀಳ್ತಾನ ಅನ್ನುವಂಥದ್ದು ಮುಂದಿನ ಸಂದಿನೊಳಗೆ ಬರ್ತದ ಈ ಗಟ್ಟಿ ಪದ ಮುಗಿದ ಬಳಕ ಮುಂದೆ ಚಾಲ ಹಾಡ್ತೀವಲ್ಲ, ಚಾಲದೊಳಗ ಚಾಲದೊಳಗ ಹಾಡಿ ಮತ್ತ ಮುಂದ ಹೌದು ಹೆಣ್ಣು ಮಕ್ಕಳ ಹಾಡಿ ಮುಂದ ಮುಂದ ಅವ್ರಿಗೆ ಪಾಳೆ ಕೊಡದ ಸರ್ಗೆ ನಮ್ಮ ಇಂಡಿ ಜಟ್ಟ ಹಬ್ಬಕನ ಮೊಮ್ಮಗತ್ತ ಮೊಮ್ಮಗ ಹೆಂಗ್ರಿ ಸರ್ ಮೊಮ್ಮಗ ಇಂಡಿ ಜಿಟ್ಟಪ್ಪನ ಮೊಮ್ಮಗ ನನಗ ಆಚಾರ ಸರ್ ಅವನಿಗೆ ಜಗತ್ತೇ ಬಿರುದು ಏನತ್ರಿ ಹಾಡವ್ರಿಗೆಲ್ಲ ಕಾಡವ ಇಂಡಿ ಜಟ್ಟಪ್ಪನ ಜೋಡಂಗ್ ಹೋಲ್ಯಾರತ್ತ. ಹಾ ಅಂತವ್ರ ಮೊಮ್ಮಗ ನೀವ್ ಹುಟ್ಟಿ ಮಾತಾಡ್ತಿ ಮಸ್ತರ ಅದು ಯಾನ್ ಮಾತಾಡ್ತಿ ಅಂತ ನನಗೆ ತಿಳಿದಿಲ್ಲದು. ಮಾತಾಡಿದ್ರೆ ಹೆಂಗ್ ಮಾತಾಡ್ಬೇಕು, ಅರಿಶಿನ ಗುಡ್ಡ ಹೊಡೆದಂಗಾಗಿರ್ಬೇಕು, ಕರಿ ಕಲ್ಲಾಗ ಹಾರಿ ಹೊಡೆದಂಗಾಗಿರ್ಬೇಕು. ಹಾ ಮಾತಾಡಿದ್ರೆ ಗುಬ್ಬಿ ಕುಂಡಿಗೆ ಒಂದ್ ಕೆಲ್ಸಾಗಿರ್ಬೇಕು, ಗುಬ್ಬಿನ ಹೇಳೋದು ಬಿಟ್ಟಿರ್ಬಾರ್ದು, ವಾಣಿಕೆರೆ ಕುಂಡ್ಯಾಗ ಹೋಗಿರ್ಬಾರ್ದು. ಹಂಗ ಮಾತಾಡು ಇಲ್ಲಾಂದ್ರ ಸುಮ್ಮ ಕೂತು ಬಿಡು. ಹಂಗ ಅನ್ನೋದು ಬ್ಯಾಡ್ರಿ ಸರ್. ನೀ ಯಾರ ಮೊಮ್ಮಗ ಅಂತೇಳಿ ಹೇಳ್ತಿದ್ದಿ ಅದನ್ನ ಹೋಲಿಸಂಗಾರೆ ಮಾತಾಡು, ದಾರಿಗಾರ ಹಚ್ಚಿ ಮಾತಾಡು. ಹಾ ದಾರಿ ಬಿಟ್ಟು ದಾರಿ ಬರಬೇಡ. ಬರಬೇಡ. ನೀ ಜಟ್ಟಪ್ಪನ ಹೆಸರು ತಗೊಂಡಿ ಆದ್ರು ಅವನಾಗ ಮಾತಾಡಕ್ ಆಗ್ಲಿಲ್ಲ ನಿನಗ. ಅವ ಗಂಡು ಗಲಿ ಇಂಡಿ ಹುಲಿ ಅಂತ ಮಾತಾಡಕ್ ನಿತ್ರ ತೇಜ ಅಗಳಾಡುತ್ತಿತ್ತು, ನಡುಗುತ್ತಿತ್ತು, ಪಟ್ಟ 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 ಹೇಳ್ತಿದ್ದ. ಹೆಂಗ್ ಹೇಳ್ತಿದ್ದವ ಚಾಣಕ್ಯ ನೋಡ್ದಂಗ ಕಿತ್ತು ಸರ್. ಹಬ್ಬಟ್ಟಿನ ಮನುಷ್ಯ. ಹಾ ಅದಕ್ಕ ಇವತ್ತ ಇಂಡಿ ಜಟ್ಟಪ್ಪ ಕಕ್ಕರ್ ಅಂದ್ರೆ ನಾವು ಕೂಡ ಅವ್ರಿಗೆ ಒಂದ್ಸರಿ ನಮಸ್ಕಾರಗಳನ್ನ ಸಲ್ಲಿಸ್ಬೇಕಾಗ್ತದೆ. ಯಾಕಂದ್ರ ಇಂತ ಕೆಟ್ಟ ಕಲಿಯುಗದೊಳಗ ಕರೆ ಕಲ್ಲಿನ ಗುಡಿ ಕಟ್ಕೊಂಡು ಇಂಡಿ ಒಳಗೆ ಸದ ಪೂಜೆ ಮಾಡ್ಕೋತಾರ ದಿನ, ವರ್ಷಿಗೊಮ್ಮ ಹಾ ಪುಣ್ಯತಿಥಿ ಮಾಡ್ಕೋತಾರಂದ್ರ ಮಾಡ್ಕೋತಾರ. ಅಂತ ಕಲಾವಿದರಿಗೆ ಕೂಡ ನಾವು ಕೂಡ ಒಂದ್ಸಾರಿ ನಮಸ್ಕಾರಗಳನ್ನ ಹೇಳ್ಬೇಕಾಗ್ತದ, ಹೇಳ್ಬೇಕಾಗ್ತದ ಸರ. ಎಲ್ಲೋ ಹೌದ್ರಿ ಸರ. ಇವತ್ತು ಬಹಳ ವಿಶೇಷ ದಿನ. ಹೆಂಗ್ರಿಪ್ಪ ಹಂಗ ಕೇಳು, ಹೆಂಗ್ರಿ? ಎಷ್ಟೋ ದಿನ ಹೌದು ಭಾರತ ದೇಶ ಹಾ ಹಾ ವಜ್ರ ವೈಡೂರ್ಯ ಮಸಾಲೆ ಪದಾರ್ಥ ಹೌದ್ ಹೌದ್ ಹೌದು ಅನೇಕ ಶ್ರೀಮಂತಿಕೆಯಿಂದ ತುಂಬಿ ತುಳುಕ್ತಿತ್ತು. ತುಂಬಿ ತುಳುಕ್ತಿತ್ರಿಪ್ಪ. ಇಂತ ಶ್ರೀಮಂತಿಕೆ ಯಾರ ಕಣ್ಣಂಗ್ ನೆಟ್ಟಿತ್ತಂದ್ರ ಯಾರ ಕಣ್ಣಾಗ್ರಿ? ಆಂಗ್ಲರ ಕಣ್ಣಿನೊಳಗೆ ನೆಟ್ಟಿತ್ತು, ಬ್ರಿಟಿಷರ ಕಣ್ಣಿನೊಳಗೆ ನಟ್ಟಿತ್ತು. ಹೌದಾ? ಮುಂದೆ ಇದೇ ನಮ್ಮ ಈ ಕರ್ನಾಟಕ ರಾಜ್ಯ, ಸುವರ್ಣ ಕರ್ನಾಟಕ ರಾಜ್ಯದೊಳಗ ಬೆಳಗಾವಿ ಭಾಗದ ಕಿತ್ತೂರು ಸಂಸ್ಥಾನ ಇತ್ತು. ಹೌದಾ? ಕಿತ್ತೂರು ಸಂಸ್ಥಾನದೊಳಗ ಯಾರಿದ್ರು? ಅಲ್ಲಿ ದೇಸಾಯಿಗಳ ಆಳ್ವಿಕೆಗೆ ಒಳಪಟ್ಟಿತ್ತು ಕಿತ್ತೂರು ಸಂಸ್ಥಾನ. ಹೌದ್ ಕಿತ್ತೂರು ಸಂಸ್ಥಾನ ದೇಸಾಯಿಗಳ ಆಳ್ವಿಕೆಗೆ ಒಳಪಟ್ಟಿತ್ತು. ಚೆನ್ನಮ್ಮ ರಾಣಿ ಅರಮನೆ ಇತ್ತು. ಹೌದು. ಅರಮನೆ ಒಳಗ ಮುತ್ತು ರತ್ನ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಎಲ್ಲಾನು ಇತ್ತು, ಶೋಭಿಸುತ್ತಿತ್ತು. ಹೌದ್ ಅಂತ ವಜ್ರ ವೈಡೂರ್ಯ ಅಂತ ಸಂಸ್ಕಾರ ಸಂಸ್ಕೃತಿ ಉಳ್ಳಂತ ಒಂದು ರಾಜವಾಡದ ಮ್ಯಾಗ ಯಾರ ಕಣ್ಣು ಬಿತ್ತಂತ ಕೇಳಿದ್ರ ಯಾರ ಕಣ್ಣು ಬಿತ್ರಿ? ಕೆಂಪ ಮೋತಿಯ ನಾಯಿಗಳ ಕಣ್ಣು ಬಿತ್ತು. ಹೌದು. ನಾವು ಇದನ್ನ ವಶ ಮಾಡ್ಕೋಬೇಕು, ಇದನ್ನ ಪಡಿಬೇಕಂತ ಹೇಳಿ ಅವ್ರು ಎಷ್ಟೋ ದಿವಸ ಹೋರಾಟ ಮಾಡಿದ್ರು. ಹೋರಾಟ ಮಾಡಿದ ಕೂಡಲೇ ಮುಂದೆ ಏನಾಯ್ತ್ರಿಪ್ಪ? ಮುಂದೆ ಯುದ್ಧಕ್ಕ ಸಂಚು ಹೂಡಿದ್ರು. ಹೌದು. ಸಂಚು ಹೂಡಿದ ಕೂಡಲೇನೆ ಮುಂದ ಮೊದಲ ಯುದ್ಧದಾಗ ನಮ್ಮ ಭಾರತೀಯರಿಗೆ ಗೆಲುವಾಯ್ತು. ಎರಡನೇ ಯುದ್ಧದೊಳಗ ಮತ್ತೆ ಯುದ್ಧ ಸಾರತು. ಆ ಯುದ್ಧ ಸಾರಿಯುವಂತ ಸಮಯದೊಳಗ ಯಾಕಂದ್ರ ನಮ್ಮವ್ರೇ ನಮಗ ಗೋಣು ಮುರಿತಾರ. ನಮ್ಮವ್ರೆ ಕೇಳ್ರಿ ಅವುಗಳೇ,
ನಮ್ಮವರೇ ನಮಗೆ ಗುಣ ಮುರಿತಾರ. ಹೌದ್ 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 ಹೌದು. ಅಂತ ಗಂಡು ಗಲಿ ವೀರ ಮರಣವನ್ನ ಹುತಾತ್ಮವಾದಂತ ದಿನ ಇವತ್ತು ಜನವರಿ 26 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಹುಲಿದೆ ನೇಣು ಹಾಕಿ ಬಿಟ್ರು. ಅದಕ್ಕ ಹೌದ್ ಹೌದು. ಅಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಂದ ಹೌದ್ ಹೌದ್ ಹೌದು. ನೇಣು ಹಾಕುವಂತ ಸಮಯದೊಳಗ ಒಂದು ಮಾತು ಹೇಳ್ತಾನವ. ಏನಂತ್ರಿ? ತಂದೆ ಭರಮಣ್ಣ ತಾಯಿ ಕೆಂಚಮ್ಮನ ಉದರದಾಗ ಜನಿಸಿ ಬಂದ. ತಾಯಿ ಕೆಂಚಮ್ಮ ದುಃಖ ಮಾಡಿ ಹೋರಾಡ ಇರ್ತಾಳ. ದಿಕ್ಕಾನೆ ಗಿರಿಗಿಳಿದು ಕುತ್ತಿಗೆ ಸರಗ ಬಿಗದು ಹೇಳ್ತಾಳ ಮಗನಿಗೆ ನೇಣು ಏರುವಂತ ಸಮಯದೊಳಗ ನಾನು ನಿನಗೆ 9 ತಿಂಗಳು ಹೊತ್ತು ಜೋಪಾನ ಮಾಡ್ದ. ಖರೆ ಮಗ ಕುತ್ತು ತಾಯಿಗೆ ಮಣ್ಣು ಹಾಕುವಂತ ಸಮಯ ನೋಡಿದೆ. ಖರೆ ತಾಯಿ ಕುತ್ತು ಮಗನಿಗೆ ಮಣ್ಣು ಹಾಕುವ ಸಮಯ ಕಣ್ಣಾರೆ ನಾನು ಕಣ್ಣದ ಬತ್ತಲ್ಲ ರಾಯಣ್ಣ ಅಂತ ದುಃಖ ಮಾಡಿ ತೆಕ್ಕಿಗೆ ಹಾಕೊಂಡು ಹೋರಾಡ್ತಾಳ. ಹೌದ್ 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 ಹೌದು. ರಾಯಣ್ಣಗ ಗಲ್ಲಿಗೆ ಏರಿಸುವಂತ ಸಮಯದೊಳಗ ಬ್ರಿಟಿಷರ್ ಒಂದು ಮಾತು ಕೇಳ್ತಾರ. ಏನಂತ್ರಿ? ನಿನ್ನ ಕೊನೆ ಆಸೆ ಏನದ ರಾಯಣ್ಣ ಹೇಳಂದಾಗ ಹೌದು. ಏ ಕೆಂಪ ಕೋತಿ ನಾಯಿಗಳೇ, ಈ ನಂದಾದೀಪ ಬೆಳಗುವಂತ ರಾಯಣ್ಣ ಒಬ್ಬ ರಾಯಣ್ಣ ಹೋದ್ರೆ ಏನಾಯ್ತು? ಇಡೀ ದೇಶದೊಳಗ ಇಡೀ ರಾಜ್ಯದೊಳಗ ಇಡೀ ಮನಿ ಒಳಗ ರಾಯಣ್ಣ ಮನಿಗೊಬ್ಬ ರಾಯಣ್ಣ ಹುಟ್ಟಿ ಬರ್ತಾನ. ಮುಂದಿನ ದಿನಮಾನಗಳೊಳಗ ನಮ್ಮ ದೇಶ ಬಿಟ್ಟು ನಡ ರಾತ್ರಿ ಒಳಗ ಬಿಟ್ಟು ಹೋಗುವ ಪರಿಸ್ಥಿತಿ ನಿಮಗೆ ಬರ್ತದ ಅಂತೇಳಿ ರಾಯಣ್ಣ ಆಗ ಮಾತು ಕೊಟ್ಟಿದ್ದ. ಇವತ್ತು ಸಿದ್ಧಾಂತ ಆಗಿ ಹೋಯ್ತದು. ಅಂತ ಕರುನಾಡಿನ ದೊರೆಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗ ಹೌದು ನಾವು ಕೂಡ ಕೋಟಿ ಅನಂತ ನಮಸ್ಕಾರಗಳನ್ನ ಹೇಳಿ ಮುಂದೆ ಮಾತಾಡುವಂತಮ್ಮ. ಓಕೆ. ನಾಗರಾಯ ಕುಂತಿದ್ದ ತೂಗು ಮನ್ಸದ ಮ್ಯಾಲ ಕುಂತಿದ ಬಂದು ಕಟ್ಟೆಯ ಮ್ಯಾಲ ಸೇವಕರು ಬಂದಿದ್ದು ಕೇಳಲಿಲ್ಲ, ಸೇವಕರು ಬಂದಿದ್ದು ನೋಡಲಿಲ್ಲ. ಕರದ ಕೇಳತಾನ ಪೈಲ ಮೊದಕನ ಬಾಯಾಗ ಹಲ್ಲಿಲ್ಲ, ಅಮಸಿನ ಬಾಯಾಗ ಹಲ್ಲಿಲ್ಲ. ನಿನಗೇನ ಕುಳದ ಹೊರಗ ಹಾಕಿ ಗೌಡ ಬಾಗಿಲ ಮಂಚ ಹರದು ಬಿತ್ತಂಗೋ ನ್ಯಾಲ, ಮಂಚ ಹರದು ಬಿತ್ತಂಗೋ ನ್ಯಾಲ. ಹೊಟ್ಟೆಗೆ ತಾನು ನಾಗರಾಯ ಸುತ್ತನ ಕಾಲ. ಸಿದ್ಧ ದಯಾದ ನಮ್ಮ ನ್ಯಾಲ